ಇನ್ನು ಈ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇವಲ ಸ್ಟೇಡಿಯಂ ಮಾತ್ರ ಅಲ್ಲ, ವಿಧಾನಸೌಧದ ಮುಂದೆಯೂ ಕೂಡ ಕಾಲ್ತುಳಿತ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಒಂದೇ ಕಡೆ ಕಾಲ್ತುಳಿತವಲ್ಲ, ಇತ್ತ ವಿಧಾನಸೌಧದ ಎದುರುಗಡೆ ಕೂಡ ಕಾಲ್ತುಳಿತ ಸಂಭವಿಸಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಲ್ತುಳಿತದಲ್ಲಿ ಕೆಲವರಿಗೆ ಗಾಯಗಳಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ TV5 ಕನ್ನಡಕ್ಕೆ ಗಾಯಾಳು ದೀಪಿಕಾ ಅವರು ಮಾಹಿತಿ ಕೊಟ್ಟಿದ್ದಾರೆ. ಈ ಕಾಲ್ತುಳಿತದಲ್ಲಿ ಗಾಯಗೊಂಡಿರುವಂತಹ ದೀಪಿಕಾ ಅವರು ಮಾಹಿತಿ ಕೊಟ್ಟಿದ್ದಾರೆ. ವಿಧಾನಸೌಧದ ಎದುರು ಕೂಡ ಕಾಲ್ತುಳಿತ ಆಗಿತ್ತು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ಈ ಕಾಲ್ತುಳಿತ ಘಟನೆಯಲ್ಲಿ ನಾನು ಗಾಯಗೊಂಡಿದ್ದೀನಿ ಅಂತ ದೀಪಿಕಾ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ನನ್ನ ಹೆಸರು ದೀಪಿಕಾ ಅಂತ. ನಿನ್ನೆ ಮಧ್ಯಾಹ್ನ ಒಂದು 4:03 ನಾವು ವಿಧಾನಸೌಧಕ್ಕೆ ಮೆಟ್ರೋ ತಗೊಂಡು ಹೋದ್ವಿ. ಸೊ ಅಲ್ಲಿ ಮುಂದೆ ಹೋಗೋಣ ಅಂತ ಸ್ವಲ್ಪ ಕಾಣಿಸೋ ಜಾಗದಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಇಂದ ಮುಂದೆ ಅಲ್ಲಿ ಕಂಬಿಗಳಿದೆ, ಅಲ್ಲಿ ಹೋಗಿ ನಿಂತ್ಕೊಂಡಿದ್ವಿ. ಸೊ ಜನಗಳು ಆಮೇಲೆ ಕ್ರೌಡ್ ಆಗಕ್ ಸ್ಟಾರ್ಟ್ ಆಯ್ತು. ಜನ ತುಂಬ್ಕೊಂಡ್ ಬರ್ತಿದ್ರು. ಅಲ್ಲೇ ಮೆಟ್ರೋ ಇಂದ ಎಲ್ಲರೂ ಬರ್ತಾ ಇದಾರೆ. ಮೆಟ್ರೋಲು ಸ್ವಲ್ಪ ತುಂಬಾನೇ ರಶ್ ಇತ್ತು. ಆದ್ರೆ ಜನಗಳನ್ನ ಇವರು ಬಿಡ್ತಾನೆ ಇದ್ರು. ಸೊ ಅಲ್ಲಿ ಕ್ರೌಡ್ ತುಂಬಾ ಸ್ಟಾರ್ಟ್ ಆಯ್ತು. ನಂಗೆ ಆಮೇಲೆ ತಳ್ಳಾಟ ಆಗ್ತಿತ್ತು. ಆ ಕಂಬಿ ಹತ್ರ ಹೊಟ್ಟೆಗೆ ಚುಚ್ತಿತ್ತು ಅಂತ ನಂಗೆ ತುಂಬಾ ಸಫೋಕೇಟ್ ಆಗ್ತಿತ್ತು. ಸೊ ಜನ ಏನ್ ಮಾಡಿದ್ರು, ಅಲ್ಲಿ ಲಾನ್ ಹತ್ರ ಎಗರಿದ್ರು. ಸೊ ಅಲ್ಲಿ ಸ್ವಲ್ಪ ಕೂತ್ಕೊಳ್ಳೋಣ ಅನ್ನೋ ಹತ್ರ ಎಗರಿದ್ರು. ಸೊ ಅಲ್ಲಿ ಅವಾಗ ಇನ್ನೊಬ್ಬ ಪೊಲೀಸವರು ಬಂದ್ಬಿಟ್ಟು ಅಲ್ಲಿ ಅವ್ರನ್ನೆಲ್ಲ ಆ ಕಡೆ ಕಳಿಸ್ತಾ ಇದ್ರು. ಲಾನ್ ಅಲ್ಲಿ ಎಲ್ಲ ಎಗರೋರ್ನ ಸ್ವಲ್ಪ ಹೊತ್ತು ಬಿಟ್ಟಿದ್ರು ಅಲ್ಲಿ ಕೂತ್ಕೊಳ್ಳೋಕೆ. ಅದಾದ್ಮೇಲೆ ಎಲ್ಲಾರನು ಆ ಕಡೆ ಕಳಿಸಕ್ಕೆ ಟ್ರೈ ಮಾಡ್ತಿದ್ರು. ಸೊ ಅದಕ್ಕೆ ಅವ್ರು ತಿರ್ಗಾ ವಾಪಸ್ಸು ಎಗರಿರೋರು ತಿರ್ಗಾ ವಾಪಸ್ ನಮ್ಗೆ ಈ ಕಡೆ ಕಂಬಿಯಿಂದ ಆಚೆ, ಲಾನ್ ಇಂದ ಆಚೆ ಈ ಕಡೆ ಸೈಡು ಎಗರಿದ್ರು ನಮ್ಮ ಮೇಲೆಲ್ಲ. ಈ ಕಡೆ ನಮ್ಗೆ ಈ ಕಡೆ ಸೈಡ್ ಬಂದು ಹಿಂಸೆ ಆಗ್ತಿತ್ತು. ಈ ಕಡೆ ಎಲ್ಲ ಎಗರ್ತಿದ್ದಾರೆ, ಹಿಂದೆಯಿಂದ ಬೇರೆ ಪುಷ್ ಮಾಡ್ತಿದ್ದಾರೆ. ಜನ ಎಲ್ಲ ತುಂಬಾ ಸಫೋಕೇಟ್ ಆಗಿ ಉಸಿರು ಕಟ್ಟಂಗ್ ಆಗೋಯ್ತು. ಅದಕ್ಕೆ ನಾನು ಹೇಳ್ದೆ, ನಂಗೆ ತಲೆ ಸುತ್ತಿದೆ, ನಂಗೆ ಕೈಲಿ ಆಗ್ತಿಲ್ಲ, ಇಲ್ಲಿ ತುಂಬಾ ಜನ ತಳ್ಳಾಟ ಅನ್ಬಿಟ್ಟು ನಾವ್ ಇಲ್ಲಿಂದ ಹೊರಟ್ಬಿಡೋಣ. ಯಾಕೆಂದ್ರೆ ಏನು ಕಾಣಿಸ್ತಾನೂ ಇರ್ಲಿಲ್ಲ ಅಲ್ಲಿ. ಅವಾಗ ಆ ಟೈಮಲ್ಲಿ ಒಂದು 4:30 4:45 ಹಂಗೆ 5 o'clock ಏನೋ ಆಗಿತ್ತು. ಅವಾಗ RCB ಬಸ್ ಬಂತು, 2 ಬಸ್ ಬಂತು. ಅಲ್ಲಿ ಅಡ್ಡ ನಿಲ್ಸ್ಬಿಟ್ಟಿದ್ದಾರೆ. ಈ ಕಡೆಯಿಂದ ವ್ಯೂನು ನೋಡೋಕೆ ಆಗ್ತಿಲ್ಲ ನಮ್ಗೆ.